ಚರ್ಮರೋಗ ಕುರಿತು ಜನಜಾಗೃತಿ. ನಕಲಿ ವೈದ್ಯರ ಬಗ್ಗೆ ಎಚ್ಚರ ವಹಿಸಲು ಮಾರ್ಚ್ 2ರಂದು ಬೆಂಗಳೂರಿನಲ್ಲಿ ಬೃಹತ್ ಸ್ಕಿನ್ನಥಾನ್ 10, 5 ಮತ್ತು 3 ಕಿಲೋಮೀಟರ್ ಓಟ ಆಯೋಜನೆ. ಅತಿಯಾದ ಸ್ಟೆರಾಯ್ಡ್ಸ್ ಬಳಕೆ, ಸ್ವಯಂ ಔಷಧೋಪಚಾರಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಜವಾಬ್ದಾರಿಯುತ ಚರ್ಮದ ಆರೈಕೆಗಾಗಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ಸಾಮಾನ್ಯ ಚರ್ಮರೋಗದ ಬಗ್ಗೆ ಅರಿವು, ಚಿಕಿತ್ಸಾ ವಿಧಾನಗಳು, ನಕಲಿ ವೈದ್ಯರ ಬಗ್ಗೆ ಎಚ್ಚರ ವಹಿಸುವ ಮತ್ತು ಅದರಿಂದ ಎದುರಾಗುವ ಅಪಾಯಗಳ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದು ವೈದ್ಯರು ಮಾಧ್ಯಮದೊಂದಿಗೆ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ಚರ್ಮರೋಗ ತಜ್ಞರಾದ ಡಾಕ್ಟರ್ BS ಚಂದ್ರಶೇಖರ್, ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಸುಜಲಾ S. ಆರಾಧ್ಯ, ಸ್ಕಿನ್ನಥಾನ್ ಮುಖ್ಯ ಸಮನ್ವಯಕಾರರಾದ DP ಜಗದೀಶ್, ESIC HOD ಡಾಕ್ಟರ್ MS ಗಿರೀಶ್ ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಡಾಕ್ಟರ್ S. ಸಚ್ಚಿದಾನಂದ ಅಂತ, ಅಧ್ಯಕ್ಷರು ಬೆಂಗಳೂರು ಡರ್ಮಟಲಾಜಿಕಲ್ ಸೊಸೈಟಿ ಅಂತೇಳಿ. ಈ ಸೊಸೈಟಿ ಮತ್ತು ಕರ್ನಾಟಕ ರಾಜ್ಯದ ಚರ್ಮರೋಗಗಳ ವೈದ್ಯರ ಸಂಘದ ಒಂದು ವತಿಯಿಂದ ಸ್ಕಿನ್ನಥಾನ್ ಅಂತೇಳಿ ಒಂದು ಪ್ರೋಗ್ರಾಮನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದು 3,000, 5,000, 10,000 ಮೀಟರ್ಗಳ ಓಟ. ಇದು ಯಾತಕ್ಕೆ ಇದು ಮಾಡ್ತಾ ಇದೆ ಅಂತಂದರೆ, ನಮ್ಮಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ. ಚರ್ಮರೋಗ ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಾಳ ಸುಲಭವಾಗಿ ಟ್ರೀಟ್ ಮಾಡಬಹುದು. ಚರ್ಮದ ರೋಗದಲ್ಲಿ ಮಾರಣಾಂತಿಕ ಕಾಯಿಲೆಗಳಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಭಾಳಷ್ಟು ಜನರು ನಕಲಿ ವೈದ್ಯರು ಚರ್ಮರೋಗಗಳ ಬಗ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರೇನಾಗುತ್ತೆ, ನಮ್ಮ ಬೇರೆ ಚರ್ಮರೋಗಗಳಿಗಿಂತ ವೈದ್ಯರಿಗಿಂತ ಅವರು ಚೀಪಾಗಿ ಟ್ರೀಟ್ ಮಾಡೋಕ್ಕೆ ಹೋಗ್ತಾರೆ. ಜನಗಳು ಅವ್ರ ಹತ್ರ ಆಕರ್ಷಣೆ ಹೊಂದು ಅವ್ರ ಹತ್ರ ಹೋಗ್ತಾರೆ. ಹಾಗೇನಾಗುತ್ತೆ, ಅಲ್ಲಿ ಅವರು ಆ ಟ್ರೀಟ್ಮೆಂಟ್ ಬಗ್ಗೆ ಪರಿಣಿತಿ ಹೊಂದಿಲ್ಲದೆ ಇರೋದ್ರಿಂದ ಅವರು ಅನೇಕ ಹಾನಿಗಳನ್ನು ಪೇಷಂಟ್ಗೆ ಮಾಡ್ತಾರೆ. ಅದನ್ನು ಉಪಯೋಗಿಸುವಂಥ ರೋಗಿಗಳು ಕೂಡ ಅದಕ್ಕೆ ಚರ್ಮರೋಗಗಳ ಅನೇಕ ಕಾಯಿಲೆಗಳು ಉಲ್ಬಣಗೊಂಡು ತೊಂದರೆ ಒಳಪಟ್ಟು ಆಮೇಲೆ ನಮ್ಮಲ್ಲಿ ಬರ್ತಾರೆ. ಹಾಗಾಗಿ ನಕಲಿ ವೈದ್ಯರ ಹಾವಳಿ ಹೆಚ್ಚು ಇರೋದು ಚರ್ಮರೋಗದ ಕಾಯಿಲೆಗಳನ್ನು ಟ್ರೀಟ್ ಮಾಡೋ ಸಂದರ್ಭದಲ್ಲಿ. ನಮ್ಮ ಈ ಅಭಿಯಾನ ಏನಿದೆ, ಈ ಸ್ಕಿನ್ನಥಾನ್ ಅನ್ನೋ ಅಭಿಯಾನ, ಈ ಜನಜಾಗೃತಿ ಮೂಡಿಸಲು, ತಿಳುವಳಿಕೆ ಕೊಡಲು ಚರ್ಮರೋಗ ತಜ್ಞರೇ ಸರಿಯಾದ ವೈದ್ಯರು. ಇವರಲ್ಲಿ ನೀವು ಕ್ವಾಲಿಫೈಡ್ ಮತ್ತು ವೆರಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಅದನ್ನು ನಮ್ಮ ಅಸೋಸಿಯೇಷನ್ ವೆಬ್ಸೈಟ್ಗಳಲ್ಲೂ ಅವರ ಹೆಸರುಗಳನ್ನು ನೋಡ್ಬೋದು. ಹಾಗೂ ನಾವೆಲ್ಲ ನಮ್ಮ ಕ್ಲಿನಿಕ್ಗಳಲ್ಲಿ ಅಥೆಂಟಿಕೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ಸ್ನ ಹಾಕಿರ್ತೇವೆ. ಅದನ್ನು ನೋಡಿಕೊಂಡು ಜನರು ಅಂಥ ವೈದ್ಯರ ಹತ್ರ ಮಾತ್ರ ಹೋಗಬೇಕು. ನಕಲಿ ವೈದ್ಯರ ಹತ್ರ ಹೋಗಿ ಅವರ ಚರ್ಮದ ಅಂದವನ್ನು ಕೆಡಿಸ್ಕೊಳ್ಬಾರ್ದು, ಕಾಯಿಲೆಗಳನ್ನು ಬರ್ಸ್ಕೊಳ್ಬಾರ್ದು, ಇದ್ದಿರೋ ಕಾಯಿಲೆ ಬರ್ಸ್ಕೊಂಡು ತೊಂದರೆಗೊಳಪಡಬಾರ್ದು. ಇದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ, ಅನೇಕ ಚರ್ಮರೋಗಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ, ಹಾಗೂ ಅದರಲ್ಲಿರುವಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ. ಫಾರ್ ಎಕ್ಸಾಂಪಲ್, ನಮಗೆ ತೊನ್ನು ರೋಗ ಗೊತ್ತಿದೆ. ತೊನ್ನು ರೋಗದ ಬಗ್ಗೆ ಜನರಲ್ಲಿ ಭಾಳ ಒಂದು ಸೂಪರ್ಸ್ಟಿಷನ್ಸ್ ಇದೆ, ಆಮೇಲೆ ತಪ್ಪು ನಂಬಿಕೆಗಳಿದ್ದಾವೆ. ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಹಾಗೆ ಅದೇ ಸಂದರ್ಭದಲ್ಲಿ ಅನೇಕ ಚರ್ಮರೋಗಗಳ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು, ಅಧಿಕೃತ ಮಾಹಿತಿಯನ್ನು ಜನರಿಗೆ ಮುಟ್ಟಿಸಲು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಎಲ್ಲರೂ ಸ್ಕಿನ್ನಥಾನ್ಗೆ ಬರಲಿಕ್ಕೆ ನಾನು ಆಹ್ವಾನಿಸ್ತೇನೆ. ಬಂದು ಆ ದಿನ ನೀವು ಭಾಗವಹಿಸಿ. ಚರ್ಮಕ್ಕಾಗಿ ಓಡೋದ್ರಿಂದ ಜನರಲ್ಲಿ ಜಾಗೃತಿ ಮೂಡುತ್ತೆ, ತಿಳುವಳಿಕೆ ಹೆಚ್ಚಾಗುತ್ತೆ, ಹಾಗೂ ಅನೇಕ ಮೂಢನಂಬಿಕೆಗಳನ್ನು ನಾವು ತೊಡೆದು ಹಾಕಬಹುದು. ಡಾಕ್ಟರ್ S. ಸಚ್ಚಿದಾನಂದ್, ಅಧ್ಯಕ್ಷರು ಬೆಂಗಳೂರು ಡರ್ಮಟಲಾಜಿಕಲ್ ಸೊಸೈಟಿ. ನಮಸ್ಕಾರ, ನಾನು ಡಾಕ್ಟರ್ ಗಿರೀಶ್. ಜನರಲ್ಲಿ ಅರಿವು ಅಷ್ಟಿಲ್ಲ. ಅರಿವು ಅಂದರೆ ಎಜುಕೇಟೆಡ್ ಅವರೇನೆ ಯಾವ ಥರ ಆಗ್ತಾಯಿದೆ ಅಂದರೆ, ಈಗ ಒಬ್ಬ ಚಿಕ್ಕ ಮಕ್ಕಳಿಗೆ ಸೋರಿಯಾಸಿಸ್ ಬಂತಂದರೆ ಅವ್ರನ್ನೇ ಸ್ಕೂಲಲ್ಲಿ ಒಂಥರ ಮೂಲೆ ಗುಂಪು ಮಾಡಿಬಿಡ್ತಾರೆ. ಸುಮಾರು ಜನ ಆ ಥರ ನೋಡಿದ್ದೀನಿ. ಅಂದರೆ ಎಜುಕೇಟೆಡ್ಗಳಿಗೆ ಯಾವುದೋ ಒಂದು ಚರ್ಮದ ಕಾಯಿಲೆ ಬಂತಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ, ಅದು ಇನ್ಫೆಕ್ಷಿಯಸ್, ಸೋಂಕಿತ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದು ಜನರಲ್ಲಿ ಹೋಗಲಾಡಿಸ್ಬೇಕು ಮುಖ್ಯವಾಗಿ ಒಂದು. ಮತ್ತು ಈಗಾಗಲೇ ಹೇಳ್ದಂಗೆ ಮುಂದಾಗಿ ಈ ಸ್ಟೀರಾಯ್ಡ್ ಕ್ರೀಮ್ಗಳು ಹಚ್ಚೋದ್ರಿಂದ ನಾವು ತಿಂಗಳಾನುಗಟ್ಟಲೆ ಅಲ್ಲ, ವರ್ಷಾನುಗಟ್ಟಲೆಯಿಂದ ಫಂಗಲ್ ಇನ್ಫೆಕ್ಷನಿಂದ ಇರೋರು ಬರ್ತಾ ಇರ್ತಾರೆ. ಅಂದರೆ ಬೂಸರ್ ಅಥವಾ ಶಿಲೀಂಧ್ರ ಅಂತ ಹೇಳ್ತೀವಿ. ಅವ್ರು ಹಂಗೇನೆ ಒಂದು ಕಡೆ ಹೋಗ್ತಾರೆ, ಒಂದು ವಾರ ಆಗ್ತಾರೆ, ಮತ್ತೆ ನಿಲ್ಲಿಸ್ತಾರೆ, ಸ್ಟೀರಾಯ್ಡ್ ಇರೋದು ಹಚ್ತಾರೆ, ಪದೇ ಹಂಗೆ ಡಾಕ್ಟರ್ ಶಾಪಿಂಗ್ ಮಾಡ್ಕೊಂಡು ಹಂಗೆ ಅವ್ರು ಮಾಡ್ಕೋತಾ ಇರ್ತಾರೆ. ಆದ್ದರಿಂದ ಇದು ಮತ್ತು ಇನ್ನೊಂದು ಚರ್ಮ ಕಾಯಿಲೆಗಳ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ. ಈಗಾಗಲೇ ನಾನು ಡಾಕ್ಟರ್ ಸಚ್ಚಿದಾನಂದ ಸರ್ ಹೇಳ್ದಂಗೆ, ತೊಂದು ಬಂತಂದರೆ ಅದು ಯಾವುದೋ ಜನ್ಮದ ಪಾಪ, ಏನೋ ಶಾಪ ಅಂದ್ಕೊಂಡು ಆ ಥರದ್ದೆಲ್ಲ ಅವ್ರನ್ನೆಲ್ಲ ಇದು ಮಾಡೋದು. ಇದೆಲ್ಲದ್ರ ಬಗ್ಗೆ ನಾವು ಎಲ್ಲ ಒಂದು ಅರಿವು ಮೂಡಿಸೋದಕ್ಕೆ ಇದೊಂದು ಪ್ರಯತ್ನ. ನಾವು ಮಾರ್ಚ್ 2ರಂದು ಈ ಥರ ರನ್ ಫಾರ್ ಸ್ಕಿನ್ ಅಂತ ಮಾಡ್ತಾಯಿದ್ದೀವಿ. ಇದರಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ಯಶಸ್ವಿಗೊಳಿಸಿ, ಇದೇನೆಂದರೆ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಅದರಿಂದ ಇದು ಹೆಚ್ಚಿನ ಉಪಯೋಗ ಪಡ್ಕೋಬೇಕು.
ಕೆಲವು ಇನ್ಫೆಕ್ಷನ್ಸ್ಗಳಿಂದ ಬರ್ಬೋದು, ಕೆಲವು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ, ಆತ್ಮಘಾತಿಕ ಅಂತ, ಸೋರಿಯಾಸಿಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಬಾಡಿ ಒಳಗೇನೆ ಇದಾಗಿ ಬರೋ ಅಂಥದ್ದು. ಇನ್ನು ಕೆಲವೆಲ್ಲ ಕಂಜೆನೈಟಲ್, ಹುಟ್ಟಿದಾಗಿಂದ ಬರೋ ಅಂಥದ್ದು ಕೆಲವು ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಕಾರಣ ಇರುತ್ತೆ. ಬಟ್ ಈಗ ನಾವು ನೋಡ್ತಾ ಇರೋದು ಏನಂದರೆ ಈ ಫಂಗಲ್ ಇನ್ಫೆಕ್ಷನ್ಗಳು ತುಂಬ ಜಾಸ್ತಿ ಆಗಿದೆ. ಫಂಗಲ್ ಇನ್ಫೆಕ್ಷನ್ನು ಮತ್ತು ಸೋರಿಯಾಸಿಸ್ ಅವೆಲ್ಲ ಮತ್ತು ಈ ಸ್ಟೀರಾಯ್ಡ್ ಅಬ್ಯೂಸ್ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ. ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್, ಕರ್ನಾಟಕ ಚರ್ಮ ವೈದ್ಯಕೀಯ ಸಂಘದಲ್ಲಿ ತುಂಬ ಸಕ್ರಿಯವಾಗಿ ನಾನು ಇದ್ದೀನಿ. ನಾನು ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದೆ, ಸೆಕ್ರೆಟರಿ ಆಗಿದ್ದೆ. ಇವಾಗ ಈ ಒಂದು ನಿಮಗೆ ಗೊತ್ತಿರೋಂಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ. ಅದೇ ಥರ ಚರ್ಮ ಮುಟ್ಟದ ವೈದ್ಯನಿಲ್ಲ ಅನ್ನೋದು ಆಗ್ಬಿಟ್ಟಿದೆ. ಸ್ಕಿನ್ ಡಿಸೀಸ್ ಅಂದರೆ ಎಲ್ಲರೂ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಕೈ ಹಾಕ್ತಾರೆ. ಇದರಿಂದ ಎಷ್ಟು ವ್ಯತಿರಿಕ್ತ ಪರಿಣಾಮಗಳಾಗಿದೆ ಅಂದರೆ, ಈಗ ಪ್ರತಿಯೊಬ್ಬ ಚರ್ಮದ ಡಾಕ್ಟರ್ ಕ್ಲಿನಿಕಲ್ಲಿ ಅಟ್ಲೀಸ್ಟ್ 10ರಿಂದ 12 ಪೇಷಂಟು ಈ ಔಷಧಿಗಳು ಅಬ್ಯೂಸ್ ಮಾಡಿ ಅಥವಾ ಕೆಟ್ಟದಾಗಿ ಟ್ರೀಟ್ಮೆಂಟ್ ಮಾಡಿ ಚರ್ಮನ ಕೆಡಿಸ್ಕೊಂಡು ಅದನ್ನು ರಿಪೇರಿ ಮಾಡಿ ಅಂತ ಬರೋರು ತುಂಬ ಜನ ಬರ್ತಾರೆ ನಮ್ಮ ಹತ್ರ. ಸೊ ಇದನ್ನು ನಾವು ಇಂಡಿವಿಜುವಲ್ ಕ್ಲಿನಿಕಲ್ಲಿ ಬರೋ ಪೇಷಂಟ್ಸ್ಗೆ ಹೇಳ್ಬೋದು, ಬಟ್ ಜನಜಾಗೃತಿ ಮೂಡಿಸೋದು ಹೇಗೆ? ಇದರಲ್ಲಿ ನಮ್ಮ ವೈದ್ಯಕೀಯ ಸಂಘ ತುಂಬ ಪ್ರಯತ್ನಗಳು ಮಾಡಿದೆ. ಪ್ರಾಬ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಚರ್ಮರಥ ಅಂತ ಒಂದು ಅಭಿಯಾನ ಮಾಡಿ ಇಡೀ ಕರ್ನಾಟಕದಲ್ಲಿ 3 ವರ್ಷ ಸತತವಾಗಿ ಚರ್ಮ ರಥವನ್ನು ಓಡಿಸ್ತೀವಿ. ಒಂದು ಟೆಂಪೋ ಮಾಡಿ ಅದರಲ್ಲಿ ಒಂದು ವಿಡಿಯೋ ಸ್ಕ್ರೀನ್ ಅಳವಡಿಸಿ ಯಾವುದು ತಪ್ಪು ಯಾವುದು ನಿಜ, ಯಾವ ಕಾಯಿಲೆಗಳು ನಾರ್ಮಲ್ ಆಗಿ ಇರುತ್ತೆ, ಕುಷ್ಠರೋಗದ ಬಗ್ಗೆ, ಫಂಗಸ್ ಇನ್ಫೆಕ್ಷನ್ ಬಗ್ಗೆ, ಸೋರಿಯಾಸಿಸ್ ಬಗ್ಗೆ, ಎಕ್ಸಿಮಾ ಬಗ್ಗೆ ಜನಗಳಿಗೆ ಬಹಳಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಅಷ್ಟೆಲ್ಲ ಆದ್ರೂ ಇನ್ನೂ ಅಷ್ಟು ಜಾಗೃತಿ ಮೂಡಿಲ್ಲ ಅನ್ನೋ ಕಾರಣ ಬಂದಾಗ ನಮ್ಮ ಅಸೋಸಿಯೇಷನ್ ಥಿಂಕ್ ಮಾಡಿದ್ದು ಒಂದು ಈವೆಂಟು, ದಟ್ ಈಸ್ ಸ್ಕಿನಥಾನ್, ಚರ್ಮಕ್ಕೋಸ್ಕರ ಓಡೋವಂಥ ಈವೆಂಟು. ಇದರಲ್ಲಿ ನಮ್ಮ ಮೀಡಿಯಾ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೆ ದೊಡ್ಡ ಪಬ್ಲಿಸಿಟಿ ಸಿಗುತ್ತೆ, ಚರ್ಮದ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡುತ್ತೆ. ಯಾರು ನಿಜವಾದ ಚರ್ಮರೋಗ ವೈದ್ಯ ತಜ್ಞರು ಅವ್ರ ಹತ್ರ ಮಾತ್ರ ಜನ ಹೋಗ್ತಾರೆ, ಫೇಕ್ ಆಗಿರೋ ಡಾಕ್ಟರ್ಗಳ ಹತ್ರ ಹೋಗಬಾರ್ದು. ಏನನ್ನು ಉಪಯೋಗಿಸ್ಬೇಕು ಚರ್ಮ ಆರೈಕೆಗೆ, ಚರ್ಮಕ್ಕೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು, ಸಾಮಾನ್ಯವಾಗಿ ಚರ್ಮದ ಕಾಯಿಲೆಗಳು ಯಾವ್ಯಾವುದು, ಅದನ್ನು ಹೆಂಗೆ ನಿಮ್ಮ ಲೆವೆಲಲ್ಲಿ ಟ್ರೀಟ್ ಮಾಡ್ಕೊಬೋದು, ಯಾವಾಗ ಡಾಕ್ಟರ್ ನೋಡ್ಬೋದು, ಸೆಲ್ಫ್ ಮೆಡಿಕೇಶನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡು ಇದೊಂದು ಸ್ಕಿನಥಾನ್ ಅನ್ನೋ ಪ್ರೋಗ್ರಾಮ್ನ ಮಾರ್ಚ್ 2ನೇ ತಾರೀಕು HSR ಲೇಔಟಿಂದ ಶುರು ಮಾಡ್ತಿದ್ದೀವಿ. ಶುರು ಮಾಡಿ ಜನಗಳಲ್ಲಿ ಜಾಗೃತಿ ಮೂಡಿಸಿ ನಿಜವಾದ ಚರ್ಮ ವೈದ್ಯರು ಯಾರು, ಪ್ರತಿಯೊಂದು ಚರ್ಮ ಚಿಕಿತ್ಸೆ ವೈದ್ಯರ ಹತ್ರ ಈಗ ಒಂದು ನಮ್ದು IADVL ನ್ಯಾಷನಲ್ ಅಸೋಸಿಯೇಷನ್ ಇದೆ, ಭಾರತೀಯ ಚರ್ಮ ವೈದ್ಯ ಸಂಘ ಇದೆ, ಅವರೊಂದು ಪ್ಲ್ಯಾನ್ ಕೊಟ್ಟಿದ್ದಾರೆ. ಅದನ್ನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ನಮ್ಮ ಕ್ಲಿನಿಕಲ್ಲಿ. ನೀವು ಬಂದು ನೋಡಿದಾಗ ನಾವು ಆ ಅಸೋಸಿಯೇಷನ್ ಮೆಂಬರು, ನಮ್ಮ ಡಿಗ್ರಿ ಯಾವಾಗ ಪಾಸ್ ಮಾಡಿದ್ದೀವಿ, ನಮ್ಮ ಕ್ರೆಡೆನ್ಷಿಯಲ್ಸ್ ಏನು ಎಲ್ಲನೂ ನೀವು ನೋಡ್ಬೋದು. ಅಂಥ ವೈದ್ಯರ ಬಳಿಗೆ ಜನಗಳು ಹೋಗಲಿ, ತಪ್ಪಾಗೋದಿಲ್ಲ, ತಪ್ಪು ಟ್ರೀಟ್ಮೆಂಟ್ ಸಿಗೋದಿಲ್ಲ, ಅವ್ರ ಚರ್ಮ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅನ್ನೋ ಒಂದು ಅಭಿಯಾನ ಇದೆ ನೋಡಿ. ಈ ಅಭಿಯಾನಕ್ಕೋಸ್ಕರ ಈ ರನ್ ತಾವೆಲ್ಲ ದಯವಿಟ್ಟು ಭಾಗವಹಿಸಿ, ಆದಷ್ಟು ನಮಗೆ ಪಬ್ಲಿಸಿಟಿ ಕೊಡಿ, ಸೊ ದಟ್ ಇಟ್ ಶುಡ್ ರೀಚ್ ಎವ್ರಿ ಪರ್ಸನ್. ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಮನೆಯಲ್ಲಿ ಈ ಜಾಗೃತಿ ಮೂಡಬೇಕು ಅನ್ನೋ ಅಭಿಯಾನನೇ ನಮ್ಮದು. ಇದು ಯಶಸ್ವಿ ಆಗಲಿ ಅಂತ ಹಾರೈಸಿ ನಮ್ಮ ಜೊತೆ ಭಾಗವಹಿಸಿ ಇದನ್ನು ಒಂದು ದೊಡ್ಡ ಅಭಿಯಾನವಾಗಿ ರೂಪುಗೊಳ್ಳಕ್ಕೆ ಅಂತ ಕರ್ನಾಟಕ ಚರ್ಮರೋಗ ಸಂಘದ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಚರ್ಮರೋಗ ಸಂಘದಲ್ಲೂ ಅಧಿಕೃತವಾಗಿ ಪಾಲ್ಗೊಂಡಿದ್ದೆ. ಸೊ ಈ ಅಭಿಯಾನವನ್ನು ರನ್ ಫಾರ್ ಸ್ಕಿನ್ ಏಕೆ ಮಾಡ್ತಿದ್ದೇವೆ ಅಂದರೆ, ಈಗ ಸಾಮಾನ್ಯವಾಗಿ ಜನರು ಈಗ ಜ್ವರ ಬಂತು ಏನು ಬಂತು ಹೋಗಿ ಟ್ರೀಟ್ಮೆಂಟ್ ತಗೊಂಡು ದೇ ಫಾರ್ಗೆಟ್ ಅಂದರೆ ಮರ್ತು ಬಿಡ್ತಾರೆ. ಸೊ ಕಾಮನ್ ಆಗಿ ಸ್ಟಿರಾಯ್ಡ್ ಅಬ್ಯೂಸ್ ಇವೆಲ್ಲ ಮುಖ್ಯ ಉದ್ದೇಶ ಏನಂದರೆ ಜನರಲ್ಲಿ ಜಾಗೃತಿ ಮೂಡಿಸುವುದು. ಸೊ ನಿಮ್ಮ ಚರ್ಮರೋಗದ ಸಮಸ್ಯೆಗಳಿಗೆ ನುರಿತ ಚರ್ಮರೋಗ ತಜ್ಞರಿಂದಲೇ ಚಿಕಿತ್ಸೆ ಪಡೆಯಬೇಕಂತ ನಾವು ತಿಳಿಸ್ತೀವಿ. ಹಾನರಿ ಟ್ರೆಜರರ್ IADVL ಕರ್ನಾಟಕ, ಹಾನರಿ ಸೆಕ್ರೆಟರಿ ಬ್ಯಾಂಗ್ಳೂರ್ ಡಂಪಲ್ ಸೊಸೈಟಿ. ಈ ಎರಡು ಅಸೋಸಿಯೇಷನ್ ಸೇರಿ ನಾವು 2 ಮಾರ್ಚ್ಗೆ HSR ಲೇಔಟ್ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂನಲ್ಲಿ ಸ್ಕಿನಥಾನ್, ರನ್ ಫಾರ್ ಸ್ಕಿನ್ ಹೆಲ್ತನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಮೇನ್ ಏಮ್ ಏನು ಅಂತಂದರೆ, ನಾವು ಜನರಲ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅನ್ನೋದನ್ನ ಐಡಿಯಾ ಇರೋದು. ಏನರ ಬಗ್ಗೆ ಅವೇರ್ನೆಸ್ಸು, ಕಾಮನ್ ಸ್ಕಿನ್ ಕಂಡೀಷನ್ಸು. ಈ ಸ್ಕಿನ್ ಕಂಡೀಷನ್ಸಿನ ಸಮಸ್ಯೆಗಳು ಆದಾಗ ಯಾವ ಡಾಕ್ಟರನ್ನು ಭೇಟಿ ಮಾಡಬೇಕು, ಯಾಕೆ ಡರ್ಮಟೋಲಜಿಸ್ಟ್ ಮಾತ್ರ ಫಾಲೋ ಮಾಡಬೇಕು, ಔಟ್ ಟ್ರೀಟ್ಮೆಂಟ್ ಮಾತ್ರ ಕೇಳಬೇಕು, ವೈ ನಾಟ್ ಇನ್ಫ್ಲುಯೆನ್ಸಸ್ ಅಥವಾ ಸ್ಕಿನ್ಫ್ಲುಯೆನ್ಸಸ್ ಮಾತ್ರ ಯಾಕೆ ಕೇಳಬಾರ್ದು, ಕ್ವಾಲಿಫಿಕೇಷನ್ ಏನು ಮ್ಯಾಟ್ರ್ ಆಗುತ್ತೆ. ಡಾಕ್ಟರ್ಸ್ ಆಗಿ ಅಷ್ಟು ವರ್ಷ ಒಂದೇ ಸಬ್ಜೆಕ್ಟ್ ಬಗ್ಗೆ, ಒಂದೇ ಆರ್ಗನ್ ಬಗ್ಗೆ ಅಷ್ಟೊಂದು ಓದಿರ್ತಾರೆ. ಸೊ ಅವ್ರದ್ದು ಎಕ್ಸ್ಪರ್ಟ್ ಒಪಿನಿಯನ್ನಲ್ಲಿ ತುಂಬ ವೇಟೇಜ್ ಇರುತ್ತೆ,
ತುಂಬ ಯೋಚನೆ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಹೇಳ್ತಾರೆ, ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಟ್ರೀಟ್ಮೆಂಟ್ ಹೇಳ್ತಾರೆ. ಮೆಡಿಸಿನ್ಸ್ ಕೆಲವೊಮ್ಮೆ ಕಾಸ್ಟ್ಲಿ ಇರಬಹುದು, ಬಟ್ ನಿಮ್ಮ ಸಮಸ್ಯೆಗೆ ಆ ಥರ ಮೆಡಿಸಿನ್ ಬೇಕಾಗಿದ್ದರೆ ಮಾತ್ರ ಅದು ಸಜೆಸ್ಟ್ ಮಾಡ್ತಾರೆ. ಯಾವುದು ಬೇರೆ ಉದ್ದೇಶದಿಂದ ಕಾಸ್ಟ್ಲಿ ಮೆಡಿಸಿನ್ಸ್ ಹೇಳೋದಿಲ್ಲ. ಬಟ್ ಅಫ್ಕೋರ್ಸ್ ವೆರೈಟಿ ಆಪ್ಷನ್ಸ್ ಕೂಡ ಇರ್ತವೆ. ಏನು ಆಪ್ಷನ್ ನಿಮಗೆ ಬೆಸ್ಟ್ ಸೂಟೆಡ್ ಇರುತ್ತೆ, ನಿಮ್ಮ ಸ್ಕಿನ್ ಟೈಪಿಗೆ ಏನು ವರ್ಕೌಟ್ ಆಗುತ್ತೆ, ಮೇನ್ ಟ್ರೀಟ್ಮೆಂಟ್ ಏನು ಬೇಕು, ಪ್ರಿವೆನ್ಷನ್ ಮೆಷರ್ಸ್ ಏನು ಬೇಕು ಎಲ್ಲ ಯೋಚನೆ ಮಾಡಿ ನಿಮಗೆ ಸಜೆಷನ್ಸ್ ಕೊಡೋದು. ಇದು ಅಲ್ಲದೆ ಕ್ವಾಕ್ಸ್ ಅಥವಾ ನಾನ್ ಕ್ವಾಲಿಫೈಡ್ ಡಾಕ್ಟರ್ಸ್ ತುಂಬ ಜನ ಹೆಚ್ಚು ಹಾಕ್ಕೊಂಡಿದ್ದಾರೆ. ನೀವು ಗಮನಿಸಿದಂತೆ ಹಲವಾರು ಜಾಗಗಳಲ್ಲಿ ಕಾಸ್ಮೆಟಾಲಜಿಸ್ಟ್, ಏಸ್ಥೆಟಿಕ್ ಫಿಸಿಷಿಯನ್ ಎಂಬ ಕ್ವಾಲಿಫಿಕೇಷನ್ ಕೂಡ ಹಾಕ್ಕೊಂಡು ತುಂಬ ಡಾಕ್ಟರ್ಸ್ ಇರ್ತಾರೆ. ಕೆಲವೊಮ್ಮೆ ಅವ್ರದ್ದು ಡಾಕ್ಟರ್ ಡಿಗ್ರಿನೇ ಆಗಿರೋದಿಲ್ಲ, ಜಸ್ಟ್ ಒಂದು ಕಡೆ ಒಂದು ಫೆಲೋಶಿಪ್ ಕೋರ್ಸ್ ಥರ ಮಾಡ್ಕೊತಾರೆ, ಒಂದು ಸರ್ಟಿಫಿಕೇಟ್ ಕೋರ್ಸ್ ಇಟ್ಕೊತಾರೆ, ಡಾಕ್ಟರ್ ಅಂತ ಕರ್ಕೊತಾರೆ, ಸೆಂಟರ್ ಓಪನ್ ಮಾಡ್ಕೊತಾರೆ, ಟ್ರೀಟ್ಮೆಂಟ್ ನಡೀತಿರುತ್ತೆ. ಸೊ ನೀವು ಹೇಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಯಾರು ಕರೆಕ್ಟ್ ಡಾಕ್ಟರ್ ಅಂತ? MD, DVL, DVD, DNB ಈ ಥರ ಕ್ವಾಲಿಫಿಕೇಷನ್ಸ್ ಇರೋವಂಥ ಡಾಕ್ಟರ್ಸನ್ನು ನೋಡಿ DVL ಡರ್ಮಟಾಲಜಿ, ವೆನೆರಲಾಜಿ, ಲೆಪ್ರೊಲಜಿ ಈ ಸಬ್ಜೆಕ್ಟ್ಸ್ ಮಾಡಿರೋ ಡಾಕ್ಟರ್ಸೇ ನಿಮಗೆ ಕರೆಕ್ಟ್ ಸ್ಕಿನ್ ಡಾಕ್ಟರ್ಸ್ ಆಗುವಂಥದ್ದು. ಇದಲ್ಲದೆ www.iadvl.org ನಮ್ಮದು ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿಸ್ಟ್, ವೆನೆರಾಲಜಿಸ್ಟ್, ಲೆಪ್ರೊಲಜಿಸ್ಟ್ ನಮ್ಮ ಸಂಘದ ವೆಬ್ಸೈಟ್ ಇದು. ಇಲ್ಲಿಗೆ ಹೋದರೆ ನೀವು ಡಾಕ್ಟರ್ ಹೆಸರು ಟೈಪ್ ಮಾಡಿ ಹಾಕಿದ್ರೆ ಅವ್ರು ಸ್ಕಿನ್ ಡಾಕ್ಟರ್ ಹೌದಾ ಅಲ್ವಾ ಅನ್ನೋದು ಕೂಡ ನೀವು ವೆರಿಫೈ ಮಾಡ್ಬೋದು. ಸೇಮ್ ವೇ www.bdsmembers.in ನಮ್ಮದು ಸಿಟಿ ಚಾಪ್ಟರ್ದು ಬ್ಯಾಂಗ್ಳೂರ್ ಡರ್ಮಟಾಲಜಿ ಸೊಸೈಟಿದು ವೆಬ್ಸೈಟು. ಇಲ್ಲೂ ಕೂಡ ನೀವು ಈ ಥರ ಇನ್ಫಾರ್ಮೇಷನ್ ಪಡೆಯಬಹುದು. ಸೊ ಬೇಸಿಕ್ ಐಡಿಯಾ ಏನು, ನಾವು ಹೇಳ್ತಿರೋದೇನು, ನಿಮಗೆ ಎಷ್ಟು ಅವೇರ್ನೆಸ್ ಇರುತ್ತೋ ಅಷ್ಟು ನಿಮಗೆ ತಿಳಿವಳಿಕೆ ಬರುತ್ತೆ. ಯಾಕೆ ನೀವು ಸ್ಕಿನ್ ಡಾಕ್ಟರ್ಸ್ ಹತ್ರನೇ ಕನ್ಸಲ್ಟೇಷನ್ ಮಾಡಬೇಕು, ನಿಮ್ಮ ಸ್ಕಿನ್ ಬಗ್ಗೆ ಯಾಕೆ ಎಷ್ಟು ಕಾಳಜಿ ತೊಗೊಬೇಕು, ಯಾಕೆ ಎಷ್ಟು ನೀವು ಪ್ರಾಮುಖ್ಯತೆ ಕೊಡ್ಕೊತ ಬರಬೇಕು, ಏನು ಪ್ರಾಡಕ್ಟ್ಸ್ ಸರಿ ಹೋಗುತ್ತೆ, ಸರಿ ಹೋಗಲ್ಲ, ಯಾವಾಗ ಉಪಯೋಗಿಸ್ಬೇಕು, ಸ್ಟೀರಾಯ್ಡ್ ಯಾಕೆ ಉಪಯೋಗಿಸ್ಬಾರ್ದು, ಸ್ಟೀರಾಯ್ಡ್ ಯಾವಾಗ ಉಪಯೋಗಿಸ್ಬೇಕಾಗುತ್ತೆ. ನಿಮಗೆ ಸ್ಕಿನ್ ಡಾಕ್ಟರ್ಸೇ ಮೇನ್ ಡಾಕ್ಟರ್ ನಿಮಗೆ ಮಾತ್ರೆ ಥರ ಸ್ಟೀರಾಯ್ಡ್ ಆಗಲಿ, ಕ್ರೀಮ್ ಥರ ಸ್ಟೀರಾಯ್ಡ್ ಆಗಲಿ ಎಂಥ ಕಂಡೀಷನ್ಸ್ಗೆ ಎಷ್ಟು ದಿನಕ್ಕೆ ಯಾವ ಥರ ಸ್ಟ್ರೆಂತಲ್ಲಿ ಕೊಡಬೇಕು ಅಂತ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಸೊ ಅದು ನೀವು ಕರೆಕ್ಟಾಗಿ ಪಾಲಿಸಿದ್ರೆ ಪ್ರಾಬ್ಲಮ್ ಇರಲ್ಲ. ಬಟ್ ಬೇಕಾಬಿಟ್ಟು ನಾವೇ ಸ್ವತಃ ಸೆಲ್ಫ್ ಮೆಡಿಕೇಷನ್ ಮಾಡ್ತಾ ಹೋದಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ನಮ್ಮದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಬನ್ನಿ, ಸ್ಕಿನ್ನಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಈ ಥರ ಹಲವಾರು ಬೇರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಕಾಮನ್ ಸ್ಕಿನ್ ಕಂಡೀಷನ್ಸ್ ಬಗ್ಗೆ ಕೂಡ ಸುಮಾರಷ್ಟು ನಾವು ಪೋಸ್ಟರ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಂಥ ಸಮಸ್ಯೆಗಳಾದರೆ ಏನು ಮಾಡ್ಬೋದು, ನೀವು ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಿಮಗೆ ಒಂದೆಲ್ಲ ಐಡಿಯಾ ಬರುತ್ತೆ. ಆ್ಯಂಡ್ ಜೊತೆಗೆ ನಾವೊಂದು ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಕ್ಯಾಂಪ್ ಮಾಡ್ತಿದ್ದೀವಿ. ಅಲ್ಲಿ ಬರೋ ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ ಒಂದು ಫ್ರೀಯಾಗಿ ಅಡ್ವೈಸ್ ಕೊಡ್ತಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಕೊಡಿ. ವೆಲ್ಕಮ್. ಈ ಕಾಲ ನಮಗೆ ಇಂಟರ್ನೆಟ್ ಉಪಯೋಗ ಇದ್ದಂತೆ ರಿವ್ಯೂಸ್ ಕೂಡ ತುಂಬ ಮ್ಯಾಟರ್ ಆಗ್ತಾ ಬರುತ್ತೆ. ಸೊ ಒಂದೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ನಿಮಗೆ ಗೊತ್ತಿರೋ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಇತ್ತು, ಒಳ್ಳೆ ಹೆಸರು ಇರೋವಂಥ ಪ್ರಾಡಕ್ಟ್ಸು, ಅದನ್ನು ದಯವಿಟ್ಟು ಟ್ರಸ್ಟೆಡ್ ಪ್ರಾಡಕ್ಟ್ಸ್ ಕಡೆ ಹೋಗಿ. ಹೊಸದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು. ಅಥವಾ ನೀವು ಕೆಲವೊಮ್ಮೆ ಹೊಸ ಪ್ರಾಡಕ್ಟ್ ಟ್ರೈ ಮಾಡಬೇಕು ಅಂತ ಇಷ್ಟಪಟ್ಟರೆ ಸಿಂಪಲಾಗಿ ಒಂದು ಪರೀಕ್ಷೆ ಪ್ಯಾಚ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಕೈ ಒಳಗೆ ಭಾಗ ಅಥವಾ ಕಿವಿ ಹಿಂಭಾಗ 1 ಸ್ಕ್ವೇರ್ ಸೆಂಟಿಮೀಟರ್ ಜಾಗ ಅಷ್ಟು ಆ ಪ್ರಾಡಕ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. 48 hours ಒರೆಸ್ತೆ ಅದನ್ನು ಮೇಂಟೈನ್ ಮಾಡಿ. ಆ ಜಾಗದಲ್ಲಿ ನಿಮಗೆ ಇರಿಟೇಷನ್, ಡಿಸ್ಕಂಫರ್ಟ್ ಆಯಿತು ಅಂತಂದರೆ ನಿಮ್ಮ ಸ್ಕಿನ್ಗೆ ಅದು ಆಗಬರೋದಿಲ್ಲ. ಸೊ ದಯವಿಟ್ಟು ಆ ಪ್ರಾಡಕ್ಟ್ ನೀವು ಉಪಯೋಗಿಸ್ಬೇಕು. ಸಿಂಪಲ್ ಟೆಸ್ಟ್ ಅದು. ಹೊಸ ಹೇರ್ ಡೈ ಆಗಲಿ, ಹೊಸ ಲಿಪ್ಸ್ಟಿಕ್ ಆಗಲಿ, ಹೊಸ ಕಾಸ್ಮೆಟಿಕ್ ಕ್ರೀಮ್ ಆಗಲಿ, ಯಾವುದನ್ನೇ ಹಿಂಗೆ ಉಪಯೋಗಿಸೋ ಟೈಮಲ್ಲಿ ಈ ಥರ ಒಂದು ಸಣ್ಣ ಪರೀಕ್ಷೆ ನೀವು ಮಾಡಬೇಕು. ರನ್ ಫಾರ್ ಸ್ಕಿನ್ ಹೆಲ್ತ್ ಅನ್ನೋ ಅಭಿಯಾನದಲ್ಲಿ ಆ್ಯಕ್ಚುಲಿ ಕರ್ನಾಟಕದಿಂದ ಮತ್ತು ಹೊರ ರಾಜ್ಯದಿಂದ ಕೆಲವು ಡಾಕ್ಟ್ರುಗಳು ಮತ್ತು ಸುಮಾರು ರನ್ನರ್ಸ್ ಎಲ್ಲ ಜಾಯಿನ್ ಆಗ್ತಿದ್ದಾರೆ. ಇಲ್ಲಿವರೆಗೂ 5,600 ಹತ್ತತ್ರ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ 1,500ಕ್ಕಿಂತ ಹೆಚ್ಚು ಮಹಿಳಾ ರನ್ನರ್ಸ್ ಇದ್ದಾರೆ. ಮಿಕ್ಕಿದವರೆಲ್ಲ ಮೇಲ್ ರನ್ನರ್ಸು. ಸೊ ಇದು ತುಂಬ ನಮಗೆ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಪಬ್ಲಿಕ್ ಕಡೆಯಿಂದ ಈ ರನ್ಗೆ ವಿ ಆರ್ ವೆರಿ ಹ್ಯಾಪಿ. ಇದು ಪ್ರಾಬಬಲಿ ಇದರಿಂದ ಪಬ್ಲಿಕ್ಗೂ ಇದ್ರ ನಾವು ಏನು ಅಂದ್ಕೊಂಡಿದ್ದೀವಿ, ಲೈಕ್ ಮೊದಲೇ ಹೇಳಿದ ಹಾಗೆ ಡಾಕ್ಟರ್ ಚಂದ್ರಶೇಖರ್ ಸರ್ ಹಾಗೂ ಸಚ್ಚಿದಾನಂದ್ ಸರ್ ಹೇಳಿದ ಹಾಗೆ, ಲೈಕ್ ಜನಗಳಿಗೆ ಇದರಿಂದ ಸ್ವಲ್ಪ ಅರಿವು ಬಂದು ಸ್ವಲ್ಪ ಆ್ಯಕ್ಚುಲಿ ದೇ ವಿಲ್ ಬಿಕಮ್ ಅವೇರ್ ಆಫ್ ಸೋ ಮೆನಿ ಥಿಂಗ್ಸ್ ಅಂದ್ಕೊಂಡಿದ್ವಿ. ಸ್ಕಿನ್ ರಿಲೇಟೆಡ್ ಕಂಡೀಷನ್ಸ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವು ಬರುತ್ತೆ ಅನ್ನೋ ಇದರಿಂದ ನಾವು ಈ ಅಭಿಯಾನ ಮಾಡ್ತಿದ್ದೇವೆ. ಸೊ ಸ್ಕಿನ್ನಥಾನ್ ಅನ್ನೋದು ಆ್ಯಕ್ಚುಲಿ ತುಂಬ ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಇದು ಈ ಥರ ಬೇರೆ ಅಸೋಸಿಯೇಷನಲ್ಲಿ ಮಾಡಿರ್ಬೋದು, ಬಟ್ ಇಷ್ಟೊಂದು ರೆಸ್ಪಾನ್ಸು ಎಲ್ಲೂ ಬಂದಿಲ್ಲ.
ನಮ್ಮ ಚರ್ಮರೋಗ ತಜ್ಞರ ಅಸೋಸಿಯೇಷನಿಂದ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಸೋಸಿಯೇಷನ್.